ಗಾಯ್ಸ್, ಈಗಂತೂ ನಮ್ಮೂರಲ್ಲಿ ಆನೆಗಳ ಹಾವಳಿ ಹೆವಿ ಆಗಿದೆ. ಸೊ ಬೆಳಿಗ್ಗೆ ಎದ್ದು ಹೊರಗಡೆ ಬರೋಕ್ಕೂ ಭಯ ಆಗುತ್ತೆ. ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ನೆನ್ನೆ ನಮ್ಮ ವಿನ್ಸೆಂಟ್ ಅವರು ಯಾವುದೋ ಒಂದು ಪಾರ್ಸಲ್ ತಂದಿದ್ದಾರೆ, ಏನಿರ್ಬೋದು ಅಂತ ನನಗೂ ಒಂದು ಕ್ಯೂರಿಯಾಸಿಟಿ. ಸೊ ಅದಕ್ಕೆ ಇವತ್ತು ಓಪನ್ ಮಾಡಿದ್ದೀನಿ. ಏನಣ್ಣ ಅದು? ಮಿಷಿನ್ ರೀಲ್ ಅಂತೆ. ಸೊ ಫಿಶಿಂಗ್ ರೀಲ್ ಅಂತೆ. ನಾನು ಫಿಶಿಂಗ್ ರೀಲ್ ಅಂತೆ. ಮೊನ್ನೆ ಒಂದು ತಗೊಂಡ್ರಲ್ಲ, ನೋಡಿ ಯಾವ ಥರ ಇದೆ ಫಿಶಿಂಗ್ ರೀಲು, ನೋಡ್ತಿರ್ಬೋದು ನೀವು. ನಮ್ಮ ಸಲೀಮಣ್ಣವರು ಅವಕೋಳ ತಂದು ನೋಡಿ ಕುಯ್ದು ಇಷ್ಟೊಂದು ಕುಯ್ದಿದ್ದಾರೆ. ನನಗೆ ಒಂದು 3 ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ, ಇದು ಇನ್ನೋವಾ ಕ್ರಿಸ್ಟಾ ತಂದೇನೆ. ಸೊ ರೈಡ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ ಹೆಂಗಿದೆ ಗಾಡಿ ಅಂತ. ಇಲ್ಲಿ ಯಾರು ಇಲ್ಲ ಕಣ ಅಂಗಡಿ ಹತ್ರ. ಸೊ ಅಂಗಡಿ ನೋಡ್ತಿರ್ಬೋದು. ನೋಡೋಣ ಇಂಟೀರಿಯರ್ ಯಾವ ಥರ ಇದೆ ಅಂತ. ಇನ್ನೋವಾ ಕ್ರಿಸ್ಟಾ ಫಸ್ಟ್ ಟೈಮ್ ಓಡಿಸ್ತಾ ಇದ್ದೀನಿ. ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಇನ್ನೋವಾ ಓಡಿಸೋಕ್ಕೆ ನಮಗೆ ಸೈಕ್ ಆಗಿರುತ್ತೆ. ಅದು ಹೈವೇಲೆಲ್ಲ ಎದ್ಬಿಟ್ರೆ ಸೈಕ್ ಗಾಡಿ. ಇದು ಮ್ಯಾನ್ಯುವಲ್ ಗಾಡಿ, ನೋಡ್ತಿರ್ಬೋದು. ಸಂಜೆ ಆಗ್ತಿದ್ದಂಗೆ ನನಗೊಂದು ಪುಟ್ಟಣ್ಣನಿಂದ ಕಾಲ್ ಬಂತು. ಇವತ್ತೊಂದು ಸಂಜೆ ಊಟ ಇದೆ, ಮಿಸ್ ಮಾಡ್ದಲ್ಲ ಚೆನ್ನಳ್ಳಿ ಅಮ್ಮನ ದೇವಸ್ಥಾನಕ್ಕೆ ಬರಬೇಕು ಅಂತ. ಹಾಗೆ ಕಾರ್ ಎತ್ಕೊಂಡು ಫೈನಲ್ ಆಗಿ ನಾನು ಚೆನ್ನಳ್ಳಿ ಅಮ್ಮನ ದೇವಸ್ಥಾನಕ್ಕೆ ತಲುಪಿದೆ. ದೇವಸ್ಥಾನಕ್ಕೆ ಬರ್ತಿದ್ದಂಗೆ ನಮ್ಮ ಸುಂದರ್ಶನ ಸಿಕ್ಕಿದ್ರು. ಹಾಗೆ ನಾವಿಬ್ರು ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ದೇವ್ರ ದರ್ಶನ ಎಲ್ಲ ಪಡ್ಕೊಂಡ್ವಿ. ಇಲ್ಲಿಗೆ ಬರೋ ಭಕ್ತಾದಿಗಳು ದಯವಿಟ್ಟು ಪ್ಲಾಸ್ಟಿಕ್ ನೆಲ್ಲ ಹೊರಗಡೆ ಎಸಿಬೇಡಿ, ನೀಟ್ನೆಸ್ ನ ಮೇಂಟೈನ್ ಮಾಡಿ. ಇಲ್ಲಿನ ಜನಗಳೆಲ್ಲ ಮಾತಾಡಿದ್ರೆ ಇಲ್ಲಿದೊಂದು ಶೌಚಾಲಯ ಮಾಡ್ಕೋಬಹುದು. ಬರೋ ಭಕ್ತಾದಿಗಳಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಬರೋ ಭಕ್ತಾದಿಗಳಿಗೆ ಒಂದು ಟಾಯ್ಲೆಟ್ ಆದ್ರೆ ದೇವಸ್ಥಾನದ ಸುತ್ತಮುತ್ತ ಕೂಡ ನೀಟ್ ಆಗಿರುತ್ತೆ. ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡು ನಾನು ಕಾರ್ ಎತ್ಕೊಂಡು ಹೊರಟಿದೆ ನಮ್ಮ ಮನೆ ಕಡೆ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.